ಆಯನೂರು ಸಮೀಪದ ಆಡಿನಕೊಟ್ಟಿಗೆ ಗ್ರಾಮದ ಅಂಗನವಾಡಿ ಮಳೆಯಿಂದಾಗಿ ಸೋರುತ್ತಿದೆ. ಪುಟ್ಟ ಮಕ್ಕಳು ಜೀವ ಕೈಯಲ್ಲಿ ಹಿಡಿದು ಅಂಗನವಾಡಿಯಲ್ಲಿ ಪಾಠ ಕೇಳುತ್ತಿದ್ದಾರೆ. ಮಲೆನಾಡಿನಲ್ಲಿ ಮಳೆ ಆರಂಭಗೊಂಡಿದ್ದು ಈಗ ಆಯನೂರು ಸಮೀಪದ ಆಡಿನಕೊಟ್ಟಿಗೆ ಗ್ರಾಮದ ಅಂಗನವಾಡಿ ಪರಿಸ್ಥಿತಿ ಹದಗೆಟ್ಟಿದೆ. ಶಿಥಿಲಗೊಂಡ ಕಟ್ಟಡದಲ್ಲೇ ಪುಟ್ಟ ಮಕ್ಕಳಿಗೆ ಪಾಠ ಮಾಡಲಾಗುತ್ತಿದೆ. ಹಳೆಯ ಕಾಲದ ಕಟ್ಟಡದಲ್ಲೇ ಇನ್ನು ಪಾಠ ಹಾಗೂ ಲಾಲನೆ ನಡೆಯುತ್ತಿದೆ. ಬಿರುಕು ಬಿಟ್ಟ ಗೋಡೆಗಳು, ಮುರಿದು ಹೋದ ಕಿಟಕಿಗಳು, ಈಗಲೂ ಆಗಲೂ ಬೀಳಲು ಸಜ್ಜಾದ ಹಂಚು ಮತ್ತು ಮರದ ವಸ್ತುಗಳು ಇಲ್ಲಿವೆ. 15ಕ್ಕೂ ಹೆಚ್ಚು ಪುಟ್ಟ ಮಕ್ಕಳು ಅಂಗನವಾಡಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಇಲಾಖೆಗೆ ಮನವಿ ಮಾಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕೆಂದು ಪೋಷಕರು ಹಾಗೂ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಶಿವಮೊಗ್ಗ ತಾಲೂಕು, ಶಿವಮೊಗ್ಗ ಜಿಲ್ಲೆ ಆಡಿನಕೊಟ್ಟಿಗೆ ಗ್ರಾಮದಲ್ಲಿ ಸುಮಾರು 14 ವರ್ಷದ ಹಿಂದೆ ನಿರ್ಮಾಣಗೊಂಡ ಅಂಗನವಾಡಿ ಕಟ್ಟಡ ಬಿರುಕೊಂಡಿದ್ದು ಯಾವಾಗ ಬೇಕಾದರೂ ಬೀಳುವ ಸ್ಥಿತಿಯಲ್ಲಿದೆ. ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಬಿರುಕ್ಬಿಟ್ಟಿದೆ. ಇದ್ರ ಬಗ್ಗೆ ಶಾಸಕರ ಗಮನಕ್ಕೆ ತುಂಬ ಸಲ ತಂದರೂ ಏನೂ ಪ್ರಯೋಜನ ಆಗಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಹೊಸ ಕಟ್ಟಡ ನಿರ್ಮಿಸಿ ಕೊಡಬೇಕಾಗಿ ವಿನಂತಿ. ಈ ಅಂಗನವಾಡಿ ಮಕ್ಕಳು ಪಕ್ಕದಲ್ಲಿರೋ ರಂಗ ಮಂದಿರದಲ್ಲಿ ಓದ್ತಾ ಇದ್ದಾರೆ. ಅಲ್ಲಿ ಗಾಳಿ ಇಲ್ಲ, ಕಿಟಕಿ ಇಲ್ಲ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆನ ಅತಿ ಶೀಘ್ರದಲ್ಲೇ ಬಗೆಹರಿಸಿಕೊಡ್ಬೇಕಾಗಿ ವಿನಂತಿ. ನಮಸ್ಕಾರ. ಇದು ನಮ್ಮದೊಂದು ಆಡಿನಕೊಟ್ಟಿಗೆ ಅಂತ ಹೇಳಿ ಗ್ರಾಮ. ನಮ್ಮಲ್ಲಿ ಗೌರ್ಮೆಂಟಿಂದ ಏನು ಸವಲತ್ತು ಬರ್ತದೆ ಅದು ಸರಿಯಾಗಿ ಯಾವುದೂ ಇಲ್ಲಿ ಸಿಗ್ತಿಲ್ಲ. ಇದೊಂಥರ ಕುಗ್ರಾಮ ಆಗಿದೆ. ನಮ್ಮಲ್ಲಿ ಹಳೆ ಕಟ್ಟಡ ಆಗಿದ್ದಂಥ ಅಂಗನವಾಡಿ ಸುಮಾರು ಈಗ ಒಂದು 3-4 ವರ್ಷದಿಂದ ಸ್ಕೂಲಲ್ಲಿ ಯಾರೋ ಮಕ್ಕಳು ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಬಿಲ್ಡಿಂಗು ಫುಲ್ ಬಿದ್ದೋಕ್ಕಾಗಿದೆ. ಹಾಗಾಗಿ ಈ ದುಸ್ಥಿತಿಗೆ ಸರ್ಕಾರನೂ ನೋಡ್ತಾ ಇಲ್ಲ. ಇಲ್ಲಿನ MLAಗಳಿಗೂ ಮತ್ತೆಲ್ಲರಿಗೂ ಮೇಲಿರೋ ಅಧಿಕಾರಿಗಳಿಗೂ ಅರ್ಜಿಗಳನ್ನ ತುಂಬ ಕಳಿಸಿದ್ದೀವಿ. ಯಾವುದೇ ರೀತಿ ಏನು ಅಂತಲೂ ನಮಗೆ ಬಂದಿಲ್ಲ. ಇನ್ನೂ ಅಂಗನವಾಡಿ ಕಟ್ಟಡದ ಏನು ಮುಂಜೂರಾತಿ ಆಗಿದೆ ಏನೂ ತಲುಪ್ತಿಲ್ಲ. ಇದನ್ನು ಯಾರೇ ಆಯಿತು ಬೇಗ ಒಂದು ಅರ್ಥಕೊಂಡು ಕಾನೂನು ಪ್ರಕಾರವಾಗಿ ಸರ್ಕಾರಿ ಅಧಿಕಾರಿಗಳು ಮಕ್ಕಳಿಗೆ ನೋಡ್ಬೇಕು. ಹೆಚ್ಚು ಕಮ್ಮಿ ಆದಮೇಲೆ ಯಾರೂ ಜವಾಬ್ದಾರರಲ್ಲ. ದಯವಿಟ್ಟು ಅಧಿಕಾರಿಗಳು ಇದನ್ನು ಸ್ವಲ್ಪ ಗಮನಹರಿಸಿ ಈ ನಮ್ಮ ಆಡಿನಕೊಟ್ಟಿಗೆ ಗ್ರಾಮ ಅಂಗನವಾಡಿನ ದಯವಿಟ್ಟು ಬೇಗ ಕಟ್ಕೊಡಿ. ಮಕ್ಕಳು ಸ್ವಲ್ಪ ಸುರಕ್ಷತೆಗೆ